ಸೊ ನಾನಿದ್ದೀನಿ ಕರ್ನಾಟಕದ ಒನ್ ಆಫ್ ದ ಫೇವ್ರೆಟ್ ಡೆಸ್ಟಿನೇಷನ್ಸ್ ದಾಂಡೇಲಿಯಲ್ಲಿ. ಇಲ್ಲಿಂದ ಗೋವಾ ಸಿಕ್ಕಾಪಟ್ಟೆ ಹತ್ರ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸೊ ಹುಲಿ ಎಲ್ಲ ನೀರು ಕುಡಿಯೋಕೆ ಬರುತ್ತೆ ಅಂತ ನೋಡೋಣ. ಇವತ್ತು ಹುಲಿ ಏನಾದರೂ ಬಂದರೆ ನಿಮಗೂ ತೋರಿಸ್ತೀನಿ. ಅದ್ರೊಳಗೆ ತುಂಬಿಸ್ತೀರಾ? ಯಾಕೆ ಹಾಗೆ ಕೊಟ್ಟರೆ ತಿನ್ನಲ್ವಾ? ಟ್ರೈ ಮಾಡಲಾ? Hi, this is Kavya Shastry and welcome to my channel. So ನಾನಿದ್ದೀನಿ ಕರ್ನಾಟಕದ ಒನ್ ಆಫ್ ದ ಫೇವ್ರೆಟ್ ಡೆಸ್ಟಿನೇಷನ್ಸ್ ದಾಂಡೇಲಿಯಲ್ಲಿ. ದಾಂಡೇಲಿ ನಮ್ಮ ಬೆಂಗಳೂರಿಂದ ಅರೌಂಡ್ 400+ ಕಿಲೋಮೀಟರ್ಸ್, ಅರೌಂಡ್ 6.5 to 7 hours ಅಲ್ಲಿ ಆರಾಮಾಗಿ ಬಂದ್ಬಿಡ್ಬೋದು. ಹುಬ್ಳಿಗೆ ಬಹಳ ಹತ್ರ, ಇಲ್ಲಿಂದ ಗೋವಾ ಸಿಕ್ಕಾಪಟ್ಟೆ ಹತ್ರ. ಸೊ ನಿಮಗೆ ವೀಕೆಂಡ್ ಇರ್ಬೋದು, ಅಥವಾ ಮಕ್ಕಳಿಗೆ ಸಮ್ಮರ್ ವೆಕೇಷನ್ಸ್ಗೆ ಎಲ್ಲೂ ಹೋಗ್ಬೇಕಪ್ಪ ಅಂತ ಯೋಚನೆ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ನ ಕರ್ಕೊಂಡು ಒಳ್ಳೆ ಜಾಗಕ್ಕೆ ಬರಬೇಕು ಅಂತ ಇರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆಗೆ ಮಜಾ ಮಾಡೋಕ್ಕೆ ಬರಬೇಕು ಅಂತ ಇರ್ಬೋದು, ದಾಂಡೇಲಿ ಈಸ್ ಅ ವೆರಿ ಗುಡ್ ಆಪ್ಷನ್. ನನ್ನ ರೆಸಾರ್ಟ್ನ ರೂಮ್ ಟೂರ್ ನಾನು ನಿಮಗೆ ಮಾಡಿಸ್ತೀನಿ, ಬನ್ನಿ. ಸೊ ನಾನಿರೋ ರೂಮು ಇದು ಫಾರ್ಚೂನ್ ವುಡ್ಸ್ ಕಾಟೇಜಸ್ ಆ್ಯಂಡ್ ಇದಿರೋದು ದಾಂಡೇಲಿಯಲ್ಲಿ. ಸೊ ಈ ಕಾಟೇಜಲ್ಲಿ ಆರಾಮಾಗಿ 2-3 ಅಕಾಮಿಡೇಟ್ ಮಾಡ್ಬೋದು. ವೆರಿ ಸ್ಪೇಷಿಯಸ್ ರೂಮ್. ಹೊರಗಡೆ ಒಂದು ಸೂಪರ್ ಆಗಿರೋ ಸಿಟ್ಔಟ್ ಇದೆ. ಈ ಸಿಟ್ಔಟಿಂದ ನಿಮಗೆ ಕಾಳಿ ನದಿ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಬ್ಯಾಲ್ಕನಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಒಂದು ರೂಮ್ಗೂ ಇನ್ನೊಂದು ರೂಮ್ಗೂ ಒಳ್ಳೆ ಪ್ರೈವಸಿ ಇದೆ, ಹೀಗಾಗಿ ಯಾರೋ ಬಂದು ಡಿಸ್ಟರ್ಬ್ ಮಾಡ್ತಾರೆ ಇದೆಲ್ಲ ಇರೋದಿಲ್ಲ. ವೆರಿ ಪೀಸ್ಫುಲ್. ಬರ್ಡ್ ವಾಚಿಂಗ್ ಆಗಿರ್ಬೋದು, ಪಿಕಾಕ್ಸ್ ಇರುತ್ತಿಲ್ಲಿ, ವುಡ್ ಪೈಕರ್ಸ್ನ ನೋಡಿದೆ, ಕ್ರೇನ್ನ ನೋಡಿದೆ, ಇನ್ನು ಎಷ್ಟೊಂದು ಬರ್ಡ್ಸ್ನ ನೋಡಿದೆ. ಅಟ್ ದ ಸೇಮ್ ಟೈಮ್ ಲಂಗೂರ್ಸಲ್ಲಿ ಓಡಾಡ್ತಾ ಇರುತ್ತೆ. So as you know, Dandeli is very rich with flora and fauna. So this is one of the beautiful properties, very well made. ತುಂಬ ಯೋಚನೆ ಮಾಡಿ ತುಂಬ ಆರ್ಗನೈಸ್ಡ್ ಆಗಿ ಕಟ್ಟಿರುವಂಥ ಒನ್ ಆಫ್ ದ ಪ್ರಾಪರ್ಟೀಸ್ ಐ ಹ್ಯಾವ್ ಸ್ಟೇಡ್ ಇನ್. ಐ ವಿಲ್ ಟೋಟಲಿ ರೆಕಮೆಂಡ್ ಬಿಕಾಸ್ ಇಟ್ಸ್ ಆಲ್ಸೋ ವೆರಿ ವೆರಿ ಅಫೋರ್ಡಬಲ್. ಸೊ ನಮ್ಮ ಪೇರೆಂಟ್ಸ್ ಇಬ್ಬರು ಸೂಪರಾಗಿ ನಮ್ಮಮ್ಮ ಕ್ರೋಶೆ ಹಾಕ್ತಾ ಇದ್ದಾರೆ. ಅಪ್ಪಂಗೆ ಪಾಪ ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಆದರೆ ಇಲ್ಲಿ ವಾಯು ವಿಹಾರ ಮಾಡ್ತಾ ಇದ್ದಾರೆ. ಏನು ಇಷ್ಟು ದಿನ ಅಲ್ಲ ಹಂಗಂದ್ರೆ ಸೇವನೆ ಮಾಡ್ತಿರ್ಲಿಲ್ವಾ? ಹಾಗೆ ಇಲ್ಲಿ ನೋಡಿ ಮುದ್ದಾಗಿರೋ ಲಂಗೂರ್ಸ್ ಇದೆ. ಅಡ್ಗದೇನೋ ಮಾಡ್ಕೋತದೆ ಪಾಪ, ಏನೇನೋ ತಿನ್ನುತ್ತದು ನೋಡಿ. ಬಿಸಿಲಿದೆ, ಸೊ ಮಧ್ಯಾಹ್ನದ ಮೇಲೆ ನಾನು ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ಗೆ ಹೋಗಬೇಕು ಅಂತಿದ್ದೀನಿ 3:30ಗೆ. ಸೊ ಅಡ್ವೆಂಚರ್ಸ್ ಆ್ಯಕ್ಟಿವಿಟಿ ಎಲ್ಲ ಇರೋದು ಗಣೇಶ್ ಗುಡಿಯಲ್ಲಿ. ಅದು ನಮ್ಮ ರೆಸಾರ್ಟಿಂದ ಅಪ್ರಾಕ್ಸಿಮೇಟ್ಲಿ 20 ಕಿಲೋಮೀಟರ್ಸ್. ಇದು ಕಾಳಿ ನದಿ ಟೈಗರ್ ಸಫಾರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಜನಗಳಿಗೆ ಅಂತ ಮಾಡಿರೋದು. ಸೊ ಆ್ಯಸ್ ಯು ಕ್ಯಾನ್ ಸಿ ದಟ್ ಇಸ್ ದ ಸಫಾರಿ ಬೀಚ್. ಸೊ ಇಲ್ಲಿ ಥ್ರೂ ಜೀಪ್ ಹೋಗ್ಬೋದು ಅಥವಾ ಥ್ರೂ ಬೋಟ್ ಹೋಗ್ಬೋದು, ಸಫಾರಿ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 25 ಟೈಗರ್ಸ್ ಇಲ್ಲಿದೆ ಅಂತ ಹೇಳಲಾಗುತ್ತೆ ಆ್ಯಸ್ ಪರ್ ದ ಪ್ರೀವಿಯಸ್ ಸೆನ್ಸಸ್. ಆ್ಯಂಡ್ ದಾಂಡೇಲಿಗೆ ಬಂದವರು ಸಫಾರಿ ಹೋಗದೆ ಹೋದರೆ ಐ ಆಮ್ ಶ್ಯೂರ್ ದಾಂಡೇಲಿ ಟ್ರಿಪ್ ಕಂಪ್ಲೀಟ್ ಆಗಲ್ಲ. Dandeli is more than just adventure sports, it's more than just having fun with your team. ಇಲ್ಲಿ ಸಿಕ್ಕಾಪಟ್ಟೆ ರಿಚ್ ವೆಜಿಟೇಷನ್ ಇದೆ, ಫ್ಲೋರಾ ಆ್ಯಂಡ್ ಫೌನಾ ಇದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಅದ್ಭುತವಾದ ಹುಲಿಗಳ ಸಂಖ್ಯೆ ಇದೆ. ಅಟ್ ದ ಸೇಮ್ ಟೈಮ್ ಬ್ಲ್ಯಾಕ್ ಪ್ಯಾಂಥರ್ ಸ್ಪಾಟ್ ಮಾಡ್ಬೋದು ಅಂತೆಲ್ಲ ಹೇಳಿದ್ದಾರೆ. ಇಫ್ ಐ ಆಮ್ ಲಕ್ಕಿ ಎನಫ್ ನಾನು ನೋಡೋಣ. ಆ್ಯಂಡ್ ಇದು ಜೀಪಲ್ಲಿ ಹೋಗೋದಾದರೆ ಸಫಾರಿಗೆ ಪರ್ ಅಡಲ್ಟ್ 600 rupees ಇದೆ. ಚಿಲ್ಡ್ರನ್ ಬರೋ ಹಾಗಿದ್ರೆ 300 rupees. ಇಟ್ಸ್ ಟೋಟ್ಲಿ ವರ್ತ್ ದ ಡ್ರೈವ್ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್.
ಸೊ ದಿಸ್ ಇಸ್ ದ ಕೌಂಟರ್. ಸಫಾರಿ ಟೈಮಿಂಗ್ಸ್ ಏನೇನು ಸರ್? ಬೆಳಗ್ಗೆ 6 ಗಂಟೆ 6ರಿಂದ 8, ಅಂದರೆ 8:30ರಿಂದ 10:30, ಮತ್ತು ಸಾಯಂಕಾಲ 4ರಿಂದ 6 ಗಂಟೆ. ಓಕೆ, ಸೊ ನಾನು 4 ಗಂಟೆಗೆ ಹೋಗ್ತಾ ಇದ್ದೀನಿ. ನನಗೇನೋ ಒಂದು ಕೆಟ್ಟ ಗಟ್ ಫೀಲ್ ಏನಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಸೊ ಹುಲಿ ಎಲ್ಲ ನೀರು ಕುಡಿಯೋಕ್ಕೆ ಬರುತ್ತೆ ಅಂತ. ನೋಡೋಣ ಇವತ್ತು ಹುಲಿ ಏನಾದರೂ ಬಂದರೆ ನಿಮಗೂ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಸೊ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಸಫಾರಿಗೆ ಅಂತಲೇ ನಿಗದಿಪಡಿಸಿರುವಂತಹ ಗಾಡಿಗಳು. ನಾಯ್ಸ್ಲೆಸ್ ಆಗಿದೆ, ಸೊ ದ್ಯಾಟ್ ವೈಲ್ಡ್ ಅನಿಮಲ್ಸ್ ಡಿಸ್ಟ್ರಾಕ್ಟ್ ಆಗಲ್ಲ, ಡಿಸ್ಟರ್ಬ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಪ್ರಿಟಿ ಓಪನ್, ಹೀಗಾಗಿ ಕೂತಿರೋರಿಗೆ ಆರಾಮಾಗಿ ಸೈಟಿಂಗ್ ಆಗುತ್ತೆ. ಸೊ ನಾವು ಹೋಗ್ತಾ ಇರೋದು ಸುಮಾರು 30ರಿಂದ 35 ಕಿಲೋಮೀಟರ್ ಏರಿಯಾನ ನಾವು ಕವರ್ ಮಾಡ್ತೀವಿ. ಆದರೆ ಓವರ್ ಆಲ್ ಕಾಡು ಬಂದು ನಮಗೆ ಸರಿ ಸುಮಾರು 1345 ಸ್ಕ್ವೇರ್ ಕಿಲೋಮೀಟರ್ ಇದೆ. ಕಾಳಿ ಟೈಗರ್ ರಿಸರ್ವ್. ಟೈಗರ್ ಸೆನ್ಸಸ್ ಪ್ರಕಾರ ಇದರಲ್ಲಿ 32 to 35 ಟೈಗರ್ಸ್ ಇದೆ. ಓಕೆ. 221 ಲೆಪರ್ಡ್ಸ್. ವಾವ್. ಓಕೆ. ಮತ್ತೆ 30+ ಬ್ಲ್ಯಾಕ್ ಪ್ಯಾಂಥರ್ಸ್ ಇದೆ. ವಂಡರ್ಫುಲ್. ಓಕೆ. ಬಟ್ ಇದೆಲ್ಲ ನಾಡೊಳಗೆ ಇದು ಫೆನ್ಸಿಂಗ್ ಆ ಥರ ಏನೂ ಇರಲ್ಲ. ಮತ್ತೆ ಇಲ್ಲಿದ್ದು ಪ್ರಾಣಿಗಳಿಗೆ ಹೊರಗಿಂದ ಏನೂ ಆಹಾರ ಆಗಲ್ಲ. ಅವರು ಸ್ವತಂತ್ರವಾಗಿ ಓಡಾಡ್ತಿರ್ತಾರೆ. ಸೊ ನ್ಯಾಚುರಲ್ ಆ್ಯನಿಮಲ್ ಲೈಫ್ ಸ್ಟೈಲ್ ಏನಿದೆ, ಹ್ಯಾಬಿಟೇಷನ್ ಹೇಗಿರುತ್ತೆ ಅದೇ ಥರ ಇರೋದು ಇದ್ರದ್ದೊಂದು ಪ್ಲಸ್ ಪಾಯಿಂಟ್. ಸ್ಪಾಟೆಡ್ ಡಿಯರ್. ಸ್ಪಾಟೆಡ್ ಡಿಯರ್. ಓಕೆ. ಸೊ ರೈಟ್ ಸೈಡ್ ಇರೋದು ರಿಸರ್ವ್ ಫಾರೆಸ್ಟು, ಲೆಫ್ಟ್ ಸೈಡ್ ಇರೋದು ನ್ಯಾಚುರಲ್ ಫಾರೆಸ್ಟು. ಸೊ ರೋಡು ನ್ಯಾಚುರಲ್ ಆಗಿ ಡಿವೈಡ್ ಮಾಡ್ತಾ ಇದೆ. ಸೊ ಇದನ್ನು 1917 ಪ್ಲಾಂಟೇಶನ್ ಮಾಡಿರುವಂಥದ್ದು. ಸೊ ಮೆಜಾರಿಟಿ ಮರಗಳು ಬಂದು ಇಲ್ಲಿ ಟೀಕ್ ಮರ ಆಗಿದೆ. ನೀರಿಗಾಗಿ ಹೋಗಿ ಕರಿ ಮತ್ತಿ ಮರ, ಕ್ರೊಕೊಡೈಲ್ ಬಾರ್ಕ್ ಟ್ರೀ ಅಂತಾರೆ. ಈ ಬಾರ್ಕ್ ನೋಡಿ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಕ್ರೊಕೊಡೈಲ್ಸ್ ಬಾರ್ಕ್. ಅಂದರೆ ಕ್ರೊಕೊಡೈಲ್ಸ್ ಸ್ಕಿನ್ ಥರ ಇರೋದ್ರಿಂದ ಇಟ್ಸ್ ಲೈಕ್ ಅ ರೆಪ್ಟೈಲ್ ಸ್ಕಿನ್. ಸೊ ಕ್ರೊಕೊಡೈಲ್ ಬಾರ್ಕ್ ಟ್ರೀ ಅಥವಾ ಕರಿ ಮತ್ತಿ ಮರ ಅಂತ ಹೇಳ್ತಾರೆ. ಈ ಹುಬ್ಬಿನ ಜಾಗದಲ್ಲಿ ನೀರು ಆಲ್ಮೋಸ್ಟ್ 20 ಲೀಟರ್ ನೀರು ಸ್ಟೋರ್ ಆಗಿರುತ್ತೆ. ಸೊ ಹಿಂದೆ ಎಲ್ಲ ಕಾಡಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಜನಕ್ಕೆ ನೀರು ಬೇಕಾಗಿದ್ರೆ ಇದನ್ನ ತಗೊಂಡು ಇಲ್ಲಿಂದ ನೀರನ್ನ ಕುಡಿತಿದ್ರು. ಟೈಗರ್ ಹೆಜ್ಜೆ ದೊಡ್ಡದಿರೋದು ಟೈಗರ್ ಹೆಜ್ಜೆ ವರ್ಷದಲ್ಲಿ ಬಂದಿರ್ಬೋದು ಅಂತ. ಇದು ಬೆಳಿಗ್ಗೆದ್ದು ಇರ್ಬೋದು ಸರ್. ಇದು ಯಾಕಂದ್ರೆ ಬೆಳಿಗ್ಗೆ ನಾವು ಸಫಾರಿಗೆ ಬಂದಾಗ ಅದು ಇರ್ಲಿಲ್ಲ. ಬೆಳಿಗ್ಗೆ 8 ಗಂಟೆಗೆ ನಾವು ಸಫಾರಿಂದ ಹೋಗ್ತಾ ಅದು ಇರ್ಲಿಲ್ಲ ಇದು. ಸೊ ಟೈಗರ್ ಹೆಜ್ಜೆ ಮತ್ತೆ ಲೆಪರ್ಡ್ ಹೆಜ್ಜೆ ಎರಡನ್ನೂ ನಾವು ನೋಡ್ತೀವಿ. ಬೆಳೆದ ನಂತರ ಹೊರಗಿನ ಮರನ ಸಾಯಿಸ್ಬಿಡುತ್ತೆ. ಓಹೋ, ಓಕೆ. ಹೊರಗಿನ ಮರ ಅಷ್ಟೇ ಬರ್ತದೆ. ಓಕೆ, ನನಗೆ ನೀಜರಿ ಮಾಡು. ಇಲ್ಲೊಂದು 3 ತಿಂಗಳ ಪಾಪು ಇದೆ, ತೋರಿಸ್ತೀನಿ ಬನ್ನಿ. ನೋಡಿ ಪುಟ್ಟದು. ಏನಾದ್ರೂ ಒಂದು ಹೇಳಿ. ಅಂದ್ರೆ ಏನು ಅಂದ್ರೆ ಮುಂದೆ ಬಾ ಅಂತ. ಓ ವಾವ್, ನೀವ್ ಹೇಗೆ ಕಲ್ತ್ರಿ ಈ ಭಾಷೆನ? ನಾನು ನಮ್ಮ ಅಪ್ಪನೂ ಇದೇ ಕೆಲಸ. ಓ ಹೌದಾ? ನಮ್ಮ ಅಪ್ಪನ ಅಪ್ಪನೂ ಇದೇ ಕೆಲಸ. ಬ್ಯೂಟಿಫುಲ್. ನಿಮ್ಮ ಹೆಸರೇನು? ನನ್ನ ಹೆಸರು ನೇಹಾಲ್ ಅಂತ. ಇವರಿಬ್ಬರ ಹೆಸರೇನು? ಇದ್ರ ಹೆಸರು ಚಾಮುಂಡಿ ಅಂತ ಹೇಳಿ, ಇದ್ರ ಹೆಸರು ಶಿವಾಂಗಿ ಅಂತ. ಅದಕ್ಕೆ ಇನ್ನೂ ಹೆಸರು 3 ತಿಂಗಳದಕ್ಕೆ. ಇದು ಯಾರ ಮಗು? ಅದು ಚಾಮುಂಡಿ ಮಗಳು. ದೊಡ್ಡ ಅಕ್ಕ, ಅದ್ರ ಅಕ್ಕ.
ಬ್ಯೂಟಿಫುಲ್. ಏನು ಊಟ ಕೊಡ್ತೀರಾ? ಮುದ್ದೆನಾ? ಕೊಬ್ಬರಿ ಅಕ್ಕಿ ಮಿಕ್ಸ್ ಇರೋದನ್ನ ನಾವು ಈವ್ನಿಂಗ್ ಕೊಡ್ತೀವಿ. ಮಾರ್ನಿಂಗ್ ನಲ್ಲಿ ಹುರುಳಿಕಾಳು ನೆನೆಸಿದ್ದು ಹುರುಳಿಕಾಳು ಕೊಡ್ತೀವಿ. ಹುರುಳಿಕಾಳು, ಓಕೆ ಓಕೆ. ಅದ್ ಬಿಟ್ರೆ ಹುಲ್ ಕಾಡಿಗೆ ಬಿಟ್ಟಿರ್ತೀರ, ತಿನ್ಕೊಂಬರುತ್ತೆ. ಕಾಯ್ತಿದೆ ಇದು. ಅದ್ರೊಳಗೆ ತುಂಬಿಸ್ತೀರಾ? ಯಾಕೆ ಹಾಗೆ ಕೊಟ್ರೆ ತಿನ್ನಲ್ವಾ? ಎಲ್ಲ ಕಲ್ಸಿ ವೇಸ್ಟ್ ಆಗ್ತದೆ ಅಂತೇಳಿ ಈ ಥರ. ಓ, ಇಲ್ಲಿ ನಾವು ತಿನ್ಸಂಗಿಲ್ವಾ? ಟ್ರೈ ಮಾಡ್ಲಾ? ತಿಂತೀನಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೊಯ್ ಏ ಗುಂಡಮ್ಮ, ಹೊಯ್ 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 ಅಲ್ಲೆಲ್ಲೂ ಇಲ್ಲಿ ಬಾ ಇಲ್ಲಿ. ದೂಡ್ತಿದೆ ಅದು. ಓಡ್ತಿದೆ ಅದು. ಅಯ್ಯೋ ಬಿತ್ತು ಬಿತ್ತದು. ಸೈ ಹಾಕತ್ಲೆ ಸೈ ನೀನ್ ಚೆನ್ನಾಗಿ ಬರುವಪ್ಪ ಗಾಡಿ ಅಂತ ಬಂದ್ಬಿಡ್ತದೆ ಬರ್ರಿ ಈ ಕಡೆ. ಬಾಯ್. ನೋಡಿದ್ರಲ್ಲ, ಇದಾಗಿತ್ತು ನನ್ನ ದಾಂಡೇಲಿ ಟ್ರಿಪ್. ದಾಂಡೇಲಿಯಲ್ಲಿ ಇನ್ನೂ ನಿಮಗೆ ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ಇರುತ್ತೆ, ಲೈಕ್ ಟ್ರೆಕ್ಕಿಂಗು, ವಾಟರ್ ಫಾಲ್ಸ್ ಎಲ್ಲ. ಬಟ್ ನಾನು ಈ ಸರಿ ನನ್ನ ಪ್ಯಾರೆಂಟ್ಸ್ ಜೊತೆಗೆ ಬಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ ಟ್ರಿಪ್ ಮಾಡೋಣ ಅನ್ನೋ ಕಾರಣಕ್ಕೆ ಹೆಚ್ಚಿಗೆ ಆಕ್ಟಿವಿಟೀಸ್ ಏನೂ ಇಟ್ಕೊಂಡಿಲ್ಲ. ಹವೆವರ್ ನೀವು ಒಂದು 2 days ಅಥವಾ 3 days ಮಟ್ಟಿಗೆ ಇಲ್ಲಿ ಬಂದರೆ ತುಂಬ ಪ್ಲೇಸಸ್ನ ನೀವು ಕವರ್ ಮಾಡ್ಬೋದು. ಒಂದಿನ ಸಾಯಂಕಾಲ ವಾಟರ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೋಬೋದು, ಬೆಳಗ್ಗೆ ಎಲ್ಲ ನೀವು ಟ್ರೆಕ್ಕಿಂಗ್ ಮಾಡ್ಬೋದು, ಮಧ್ಯಾಹ್ನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಚಿಲ್ಲಾಕ್ಸ್ ಮಾಡ್ಬೋದು, ಅಫ್ಕೋರ್ಸ್ ರಾತ್ರಿ ಕ್ಯಾಂಪ್ ಫೈರ್ ಅದು ಇದು ಎಲ್ಲ ಮಾಡ್ಬೋದು. ಹೀಗೆ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು 2-3 days ಕಂಪ್ಲೀಟ್ ಆಗಿ ನೀವು ಒಂದು ಹಾಲಿಡೇನ ಫಿನಿಶ್ ಮಾಡ್ಕೊಂಡು ಹೋಗೋಕ್ಕೆ ದಾಂಡೇಲಿ ಇಸ್ ಅ ವೆರಿ ಗುಡ್ ಪ್ಲೇಸ್. ಹಾಗೆ ಬಜೆಟ್ ವೈಸ್ ತೊಗೊಂಡ್ರೆ ಬೇರೆ ಎಲ್ಲ ಜಾಗಕ್ಕೆ ಕಂಪೇರ್ ಮಾಡಿದ್ರೆ ದಾಂಡೇಲಿ ತುಂಬ ಚೀಪ್ ಅಂತ ಹೇಳ್ಬೋದು. ಎಸ್ಪೆಷಲಿ ನನಗೆ ಸ್ಟೇ ತುಂಬ ಕಂಫರ್ಟಬಲ್ ಆಗಿದ್ದರಿಂದ, ಫಾರ್ಚೂನ್ ವುಡ್ಸಲ್ಲಿ ಇದ್ದಿದ್ದರಿಂದ ನನಗೆ ಹೆಚ್ಚಿಗೆ ಎಲ್ಲೂ ಬೇರೆ ಕಡೆ ಹೋಗಬೇಕು ಸುತ್ತಬೇಕು ಅನ್ನೋ ಅಗತ್ಯನೇ ಇರಲಿಲ್ಲ. ಯಾಕಂದರೆ ನನಗೆ ಒಳ್ಳೆ ವಾಟರ್ ಫ್ರಂಟ್ ಸಿಕ್ತು, ನನಗೆ ಒಳ್ಳೆ ಸ್ಟಾಫ್ ಇತ್ತು, ಸಖತ್ತಾಗಿರೋ ಊಟನೂ ಮಾಡಿಕೊಟ್ರು ಇವರು, ಅಂದರೆ ಅಡುಗೆ ಮಾಡಿಕೊಟ್ರು ನನಗೆ ಊಟಕ್ಕೆ. ಸೊ ಇಟ್ ವಾಸ್ ಪರ್ಫೆಕ್ಟ್ ಹಾಲಿಡೇ ನನಗೆ. ಸೊ ನೀವು ಬನ್ನಿ, ಪ್ಲ್ಯಾನ್ ಮಾಡಿ ದಾಂಡೇಲಿಗೆ. ಆ್ಯಂಡ್ ಏನಾದರೂ ದಾಂಡೇಲಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಹಾಕಿ, ಖಂಡಿತ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನೀವೇನು ಮಾಡಬೇಕು ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್.